ಪ್ರಾಪರ್ಟೀಸ್ ಕರ್ನಾಟಕ. ನಾನು ಉಡುಪ ಮಾತಾಡ್ತೀನಿ. ಗುಡ್ ಮಾರ್ನಿಂಗ್. ಇದು ಒಂದು ಚೈನ್ ಬರುತ್ತೆ. 33 ಫೀಟ್ಸ್ ಟು 40 ಫೀಟ್ಸ್ ಗಂಟ ರಫಾಗಿ ಬರ್ಬೋದು. ಯಾಕೆಂದರೆ ಫಿಸಿಕಲ್ ನೋಡಿದಾಗ ತುಂಬ ಅಗಲವಾಗಿ ಕಾಣುತ್ತೆ. ಸ್ವಲ್ಪ ಎಲ್ಲ ಈ ಥರ ಗಿಡಗಳು ಮರಗಳು ಬೆಳ್ಕೊಬಿಟ್ಟೈತೆ. ಸೊ 33 ಫೀಟ್ಸ್ ಅಂತೂ ಪಕ್ಕ ಇದೆ. ಮೇಲೆ ಬರೋದಿಲ್ಲ. ಒಟ್ಟಾರೆ ಇದು ಗೌರ್ಮೆಂಟ್ ರೋಡು, ನಕಾಸೆ ರೋಡು ಸರ್. ಆಯಿತಾ. ಇದು ಬಂದು ಈಸ್ಟ್ ಫೇಸಿಂಗ್ ರೋಡ್. ಇದು ಜಾಗ ಆ್ಯಕ್ಚುಲಿ 29 ಗುಂಟೆ ಬರುತ್ತೆ. ಈಸ್ಟ್ಗೆ ರಸ್ತೆ ಇದೆ. ರಸ್ತೆ ಹಿಂಗೆ ಖಂಡಿತ ಓಡುತ್ತೆ. ವೆಸ್ಟ್ ಫೇಸಿಂಗಲ್ಲಿ ನಿಮಗೆ ಅಲ್ಲಿ ಸಣ್ಣ ಮಣ್ಣಿನ ರಾಶಿ ಕಾಣುತ್ತೆ ನೋಡಿ. ಸೊ ಅದೆಲ್ಲ ಕಬಿನಿ ವಾಟರ್ ಕ್ಯಾನಲ್, ಮೇನ್ ವಾಟರ್ ಕ್ಯಾನಲ್ ಅಂದರೆ ಲ್ಯಾಂಡ್ ಪಕ್ಕದಲ್ಲೇ ಹೋಗುತ್ತೆ. ಆ ಕಬಿನಿ ಕ್ಯಾನಲ್ನ ಮಣ್ಣನ್ನು ರಾಶಿಯಲ್ಲಿ ಹಾಕಿದ್ದಾರೆ ಅಷ್ಟೇ. ಅಂದರೆ ನಮ್ಮ ಲ್ಯಾಂಡ್ ಮೇಲೆ ಹಾಕ್ಕೊಂಡಿಲ್ಲ. ಅದು ಗೌರ್ಮೆಂಟ್ ಖರಾಬು. ನಮ್ಮದು ದಿಣ್ಣೆಗಂಡ ಬರುತ್ತೆ, ಅಲ್ಲಿ ತನಕ ನಮ್ಮ ಲ್ಯಾಂಡು. ಆಯಿತಾ. ಜೊತೆಗೆ ಅದು ವರ್ಷಕ್ಕೆ 9 ತಿಂಗಳು ರಭಸವಾಗಿ ಸತತವಾಗಿ ನೀರು ಹೋಗ್ತಾ ಇರ್ತದೆ. ನೀವು ಮೋಟ್ರ್ ಬಿಟ್ಕೊಂಡು ಪೈಪ್ ಇಟ್ಕೊಂಡು ಆ ನೀರನ್ನ ಯೂಸ್ ಮಾಡ್ಬೋದು, ಯುಟಿಲೈಸಿಂಗ್ ಮಾಡ್ಬೋದು. ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ನಾಟ್ ಕಮರ್ಷಿಯಲ್. ಸೊ ಜಾಗ ತುಂಬ ಚೆನ್ನಾಗಿದೆ. ಇದು ಬಂದು ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಬೋರ್ ತೆಗ್ಸಿದ್ದಾರೆ. 1.5 ಇಂಚಸ್ ನೀರು ಬಂದೈತೆ. ಬಟ್ ಕನೆಕ್ಷನ್ ಕೊಟ್ಟಿಲ್ಲ, ಅಂದರೆ ಮೋಟ್ರ್ ಬಿಟ್ಟಿಲ್ಲ. ಇದು ಬಂದು ಅಲ್ಲಿ ನಿಮಗೆ ಒಂದು ಕಲ್ಲು ರಾಶಿ ಕಾಣುತ್ತೆ ನೋಡಿ ಅಲ್ಲಿ. ಅದು ಬಂದು ಫೆನ್ಸಿಂಗ್ ಕಲ್ಲು. ಅಲ್ಲಿ ಗಂಟು ಬಾರ್ಡ್ರ್ ಬರುತ್ತೆ. ಅದು ಎಂಡ್ ಆಫ್ ದಿ ಬಾರ್ಡ್ರು ಸೌತ್ ಕಡೆಗೆ. ಆಯಿತಾ. ಅಂದರೆ ಸೌತು ನಾರ್ತ್ ತುಂಬ ಲೆಂತ್ ಇದೆ. ಅಂದರೆ ರೋಡ್ ಬಿಡ್ತು ಸರಿ ಸುಮಾರು ಒಂದು 350 ಅಡಿ ಬರುತ್ತೆ. ರಫಾಗಿ 350ರಿಂದ 400 ಅಡಿ ಬರುತ್ತೆ ರೋಡ್ ಬಿಡ್ತು. ಅಂದರೆ ನಾರ್ತು ಮತ್ತು ಸೌತ್ ತುಂಬ ಲೆಂತ್ ಇದೆ. ಈಸ್ಟು ಆ್ಯಂಡ್ ವೆಸ್ಟು ನನ್ನ ಪ್ರಕಾರ ಒಂದು 150 ಅಡಿ ಬರುತ್ತೆ. ತುಂಬ ಚೆನ್ನಾಗಿದೆ. ಈ ಥರ ಬರೀ 29 ಗುಂಟೆಗೆ ಇಷ್ಟೊಂದು ರೋಡ್ ಬಿಡ್ತು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗಾಗಿ ಇದೊಂದು ಪ್ಲಸ್ ಪಾಯಿಂಟು. ಮತ್ತು ಪಕ್ಕದಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಇದೆ, ಕಮರ್ಷಿಯಲಾಗಿ ಮಾಡ್ತಾಯಿದ್ದಾರೆ. ಇದು ನಂಜನಗೂಡು ತಾಲೂಕಲ್ಲಿ ಬರ್ತಕ್ಕಂಥ ಒಂದು ಪ್ರಾಪರ್ಟಿ. ನಂಜನಗೂಡಿಗೆ ಟೌನ್ಗೆ ಕರೆಕ್ಟಾಗಿ 6 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಂಜನಗೂಡು ಮತ್ತು ಊಟಿ, ಅಂದರೆ ಮೈಸೂರಿಂದ ನಂಜನಗೂಡು ಊಟಿಗೆ ಹೋಗ್ತಾವಲ್ಲ, ಆ ಹೈವೇಯಿಂದ 4 ಕಿಲೋಮೀಟ್ರು. ಮತ್ತು ಇಲ್ಲೊಂದು ವಿಲೇಜಿಂದ ಒಂದು ರೋಡ್ ಹೋಗುತ್ತೆ ಸರ್. ಆ ವಿಲೇಜ್ ಗೌರ್ಮೆಂಟ್ ರೋಡು, ಡಾಂಬರ್ ರೋಡ್ ಏನೈತೆ, ಬಸ್ ರೂಟು, ಅಲ್ಲಿಂದ ಜಸ್ಟ್ 500 ಮೀಟ್ರು, ಅಂದರೆ 1/2 ಕಿಲೋಮೀಟ್ರು. ಅದೇ ನಾನು ತೋರಿಸಿರ್ತಕ್ಕಂತಹ ಮಡ್ ರೋಡು, ಪಬ್ಲಿಕ್ ನಕಾಸೆ ರೋಡು, 33 ಫೀಟ್ಸು. ಒಂದು ಮನೆ ಕಟ್ಕೊಂಡಿದ್ರೆ ಪವರ್ ತೊಗೊಂಡಿದ್ದಾರೆ, ಸ್ಯಾಂಕ್ಷನ್ ಆಗಿದೆ ಪವರು. ಈಗ ಎಕ್ಸಿಸ್ಟಿಂಗ್ ಬೋರಲ್ಲಿ ಏನಿದೆ, ಒಂದು ಮುಖದಲ್ಲಿ ನೀರು ಬಂದೈತಲ್ಲ, ಅದಕ್ಕೆ ನೀವು ಮೋಟ್ರ್ ಬಿಟ್ಕೊಂಡು ಸರ್ವಿಸ್ ತೊಗೋಬೇಕು. ಮಿಕ್ತಂತಿವರು ಒಂದು ಸಣ್ಣ ಮನೆ ಕಟ್ಟಿ ಅಲ್ಲಿ ಸಣ್ಣ ಫ್ಯಾಮಿಲಿ ಇರುವಂಗೆ ಮಾಡಿಕೊಂಡು ಪವರೆಲ್ಲ ತೊಗೊಂಡಿದ್ದಾರೆ. ಮತ್ತು ಕಲ್ಲು ತಂದು ಹಾಕಿದ್ದಾರೆ, ವೈರ್ ಮಾಡ್ಕೋಬೇಕು. ಹದ್ದುಬಸ್ತಾಗಿದೆ, ಕ್ಲಿಯರ್ ಡಾಕ್ಯುಮೆಂಟು. ಸೊ ನಂಜನಗೂಡಿಗೆ ಕೇವಲ 6 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ರಫ್ಲಿ ಒಂದು 32 ಕಿಲೋಮೀಟ್ರ್ ಆಗ್ಬೋದು, 30ರಿಂದ 32 ಕಿಲೋಮೀಟ್ರ್ ಆಗ್ಬೋದು. ಸೊ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಜನರಲ್ ಪರ್ಸನ್ನು ನೋಡಿ, ವಿಶಾಲವಾಗಿ ಲೆವೆಲ್ಲಾಗಿ ಫ್ಲ್ಯಾಟಾಗಿ ನಿಧಾನಕ್ಕೆ ಝೂಮ್ ಮಾಡಿದ್ರೆ ನೋಡಿ ಅಲ್ಲಿ ಕಡೆ ಎಲ್ಲ ಲ್ಯಾಂಡು. ಅಲ್ಲಿ ಕಬಿನಿ ವಾಟರ್ ಫ್ಲೋಯಿಂಗ್ ಆಗುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್ಗೆ. ಮತ್ತು ಬೋರಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಬೋರ್ ಇರೋದ್ರಿಂದ ಮೋಟ್ರ್ ಬಿಟ್ಟಿಲ್ಲ ಅಷ್ಟು, ಅವರು ಮೋಟ್ರ್ ಬಿಟ್ಕೋಬೇಕು. ರೋಡ್ ಇಲ್ಲಿ ಗಂಟ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೋಲ್ ಇದೆಯಲ್ಲ, ಇಲ್ಲಿ ಗಂಟ ಬರುತ್ತೆ. ಸೊ ಇದೆಲ್ಲ ರಸ್ತೆ. ಸುತ್ತೆಲ್ಲ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು, ಶುಗರ್ ಕೇನು ಮತ್ತು ಬನಾನಾ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇದೆಲ್ಲ ನೀರಾವರಿ ಪ್ರದೇಶ. ಇದು ಶುಗರ್ ಕೇನ್, ಇದು ಅದೆಲ್ಲ ಬಾಳೆ. ಅಲ್ಲಿ ಅದು ಇಟ್ಟಿಗೆ ಫ್ಯಾಕ್ಟ್ರಿ, ಅದು ಕಮ್ಮರೆ ಚೆನ್ನಾಗಿದೆ. ಬ್ಯೂಟಿಫುಲ್ ಲ್ಯಾಂಡು. ಒಂದು ಸ್ಮಾಲ್ ಎಕ್ಸ್ಟೆಂಟು, ಅಂದರೆ 29 ಗುಂಟೆ ಅಂದರೆ ಆಲ್ಮೋಸ್ಟ್ 3/4 ಎಕರೆ. ಆಯಿತಾ. ಒಂದು ಫೆನ್ಸಿಂಗ್ ಮಾಡಿಕೊಂಡು ಇಲ್ಲೇ ಒಂದು ಮನೆ ಕಟ್ಕೊಂಡು
1 ಎಕರೆನಲ್ಲಿ ಏನು ಬೇಕಾದ್ರೂ ಕಡಿಮೆ ಬಜೆಟ್ನಲ್ಲಿ ಒಂದು ಕಡಿಮೆ ಫಾರ್ಮ್ಲ್ಯಾಂಡ್ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ವಾಸ ಮಾಡಿಕೊಂಡು ಲಾಭ ಕಾಣುವಂತಹ ಒಂದು ಬ್ಯೂಟಿಫುಲ್ ಅಗ್ರಿಕಲ್ಚರ್ ಲ್ಯಾಂಡು. ಆರಾಮ್ಸೆ ಕಾರ್ ಬಂದೋಗುತ್ತೆ. ಆ ಕಾರ್ ನಿಂತಿದೆಲ್ಲ ಇದೇ ರಸ್ತೆ. ಬೋರ್ ತೆಗ್ಸೋಕ್ಕೂ ದೊಡ್ಡ ಲಾರಿಗಳೇ ಬಂದೋಗಿದೆ. ಇಲ್ಲ ನೋಡಿ ಎಲೆಕ್ಟ್ರಿಕ್ ಫೋಲ್ ಇದೆಲ್ಲ ಚೆನ್ನಾಗಿದೆ. ಈಸ್ಟ್ ಫೇಸಿಂಗ್ ರಸ್ತೆ, ಪಕ್ಕದಲ್ಲಿ ವೆಸ್ಟ್ ಫೇಸಿಂಗ್ನಲ್ಲಿ ವಾಟರ್ ಕ್ಯಾನಲ್ ಹೋಗ್ತದೆ ಕಂಪ್ನಿದು. ತೆಗೆದುಕೊಳ್ಳೋ ಪ್ರಾಪರ್ಟಿ ಒಂದೇ ಒಂದು ಫೆನ್ಸಿಂಗು ಕೇಳುತ್ತೆ. ಅದು ಬಸ್ಸಲ್ಲಾಗಿದೆ. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಕಾಲ್ ಮಾಡಿ. ನಾನು ಉಡುಪ 9901323456.